ಮಸಾಲೆ ಹಾಕಿ ಎಲ್ಲ ಆದ್ಮೇಲೆ ಚೆನ್ನಾಗಿ ಕುದಿಸ್ಬೇಕು ಸರ್. ಹಾ, ನಮ್ಮ ಎಲ್ಲ ಸೊಪ್ಪೆಲ್ಲ ಹಾಕಿ ಮಾಡಿರೋದ್ರಿಂದ ಕಲರ್ ಯಾವ ರೀತಿ ಬಂದಿದೆ ನೋಡಿ. ಚಿಕನ್ ಚಾಪ್ಸು. ಸ್ನೇಹಿತರೆ, ಈಗ ಏನು ಚಿಕನ್ ಚಾಪ್ಸ್ ಎಲ್ಲ ರೆಡಿ ಆಗಿದೆ. ಸೊ ಈಗ ಕೆಳಗಡೆಗೆ ಇಳಿಸ್ತಾ ಇರುವಂತದ್ದು ಇದು. ಸ್ನೇಹಿತರೆ ನಮಸ್ಕಾರ. ಈಗ ನಮ್ ಜೊತೆ ಮಾದೇವಪ್ಪನವ್ರು ಇದ್ದಾರೆ. ಇವರು ಆಕ್ಚುಲಿ ಬಂದು ಮೂಲತಃ ಕೊಳ್ಳೇಗಾಲದವರು. ಸೊ ಇವರು ಏನಲ್ಲಿ ಬೆಂಗಳೂರಲ್ಲಿ ಯಾವುದೇ ಫಂಕ್ಷನ್ ಅಲ್ಲೂ ಮಾಡ್ತಾರೆ, ಅಡುಗೆ ಮಾಡ್ತಾರೆ. ಸೊ ಇವರು ಈಗ ಒಂದು ಏನು ವೈದ್ಯರಲ್ಲಿ ಈಗ ಒಂದು 1,500 ಜನಕ್ಕೆ ಇವರು ಇವತ್ತು ಏನೇನು ಅಡಿಗೆ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಅವರ ಬನ್ನಿ ಎಲ್ಲ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಸರ್ ನಮಸ್ತೆ. ಸರಿ ಸರ್. ಸರ್ ಇವತ್ತು ಏನೋ ಒಂದು 1,500 ಜನಕ್ಕೆ ಅಡಿಗೆ ಮಾಡ್ತಾ ಇದ್ದೀರಾ. ಏನೇನೆಲ್ಲ ಅಡಿಗೆ ಮಾಡ್ತಾ ಇದ್ದೀರಾ ಸರ್? ಸರ್ ಇಲ್ಲಿ ಗೀ ರೈಸು, ಓಕೆ, ಮತ್ತೆ ಅಕ್ಕಿ ಪಾಯಸ ಮಾಡ್ತಾ ಇದ್ದೀರಾ. ಬಾಸುಮತಿಲಿ, ಮತ್ತೆ ಕಬಾಬು, ಚಿಕನ್ ಚಾಪ್ಸು, ಓಕೆ, ಇಷ್ಟ ಐಟಮ್ ಮಾಡಿಸ್ತಾ ಇದ್ದೀವಿ. ಸರ್ ಈ ಅಡಿಗೆ ಎಲ್ಲ ಎಷ್ಟು ಜನಕ್ಕೆ ಮಾಡ್ತಾ ಇರೋದು? ಸರ್ 1,500 ಜನ. 1,500 ಜನಕ್ಕೆ ಮಾಡ್ತಾ ಇದ್ದೀರಾ? ಹೌದು ಸರ್. ಸ್ನೇಹಿತರೆ, ಇದು ಒಂದು ಏನೋ ಒಂದು ಚಿಕನ್ ಗ್ರೇವಿ ಮಾಡ್ತಾ ಇರುವಂತದ್ದು. ಈಗ ಮೊದಲಿಗೆ ಒಂದು ಆಯಿಲ್ ನ ಹಾಕೊಂಡಿದ್ದಾರೆ. ಏನ್ ಒಂದು ಚಿಕನ್ ಗ್ರೇವಿಗೆ ಈಗ ಒಂದು ಕರ್ಬೇವಿನ ಸೊಪ್ಪು ಹಾಕತಾ ಇರುವಂತದ್ದು. ಆಕ್ಚುಲಿ ಒಂದು ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಆ ಫ್ಲೇವರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದಾರೆ. ಸರ್ ಇವಾಗ ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕಿದ್ದೀನಿ, ಕರ್ಬೇವಿನ ಸೊಪ್ಪು ಹಾಕತ್ತಿದ್ದೀನಿ. ಎಣ್ಣೆ ಎಷ್ಟು ಹಾಕಿದ್ದೀರಾ ಸರ್? ಎಣ್ಣೆ ಒಂದು 3 ಲೀಟ್ರು. ಚಿಕನ್ ಕೆಜಿ ಮಾಡ್ತಾ ಇದ್ದೀರಾ ಇದು? ಸರ್ 60 ಕೆಜಿ. ಹಾ, ಎರಡು ಕಡೆ ಮಾಡ್ತೀರಾ? ಎರಡು ಇದೆ, ಒಂದೇ ಐಟಮು. ಎರಡು ಚಾಪ್ಸ್ ಮಾಡ್ತೀನಿ ಸರ್. ಒಂದರಲ್ಲಿ ಮಾಡೋಕ್ಕಾಗಲ್ಲ, ಗೀ ರೈಸ್ಗೆ ಗ್ರೇವಿ ಬೇಕು ಜಾಸ್ತಿ. ಆ ಥರ ಇರೋದ್ರಿಂದ 2 ಮಾಡ್ತೀನಿ. ಟೋಟಲ್ ಎಷ್ಟು ಕೆಜಿ ಮಾಡ್ತಿದ್ದೀರಾ ಸರ್ 60. ಎರಡು ಕಡೆಯಿಂದ 120 ಸರ್. ಹಾ, ಚಿಕನ್ ಚಾಪ್ಸ್ ಸರ್. ಹಾ, ಈಗ 60 2 ಐಟಮು ಚಿಕನ್ ಚಾಪ್ಸು ಒಂದು ಮಾಡ್ತಾ ಇದ್ದೀನಿ. ಇದು ಗೀ ರೈಸ್ ಇರೋದ್ರಿಂದ ಒಂದರಲ್ಲೇ ಮಾಡೋಕ್ಕಾಗಲ್ಲ, ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು. ಇಲ್ಲ ಅಂದ್ರೆ ಒಂದರಲ್ಲೇ ಮಾಡಿ ಗಟ್ಟಿಯಾಗಿ ಮಾಡ್ಬೋದಾಗಿದೆ. ಇದು ಗೀ ರೈಸ್ ಇರೋದ್ರಿಂದ ಜಾಸ್ತಿ 2ರಲ್ಲಿ ಮಾಡ್ಬೇಕು. ಸರ್ ಬೆಳ್ಳುಳ್ಳಿ ಪೇಸ್ಟು ಸರ್ 1/2 kg. ಸ್ನೇಹಿತರೆ, ಈಗ ಏನೋ ಒಂದು 1/2 kg ಅಷ್ಟು ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಈಗ ನೀಟಾಗಿ ಫ್ರೈ ಮಾಡ್ತಾ ಇರುವಂತದ್ದು. ಏನೋ ಒಂದು ಫ್ರೈ ಮಾಡ್ತಾ ಇದ್ದಾರೆ. ಏನೊಂದು ಕರ್ಬೇವಿನ ಸೊಪ್ಪು ಎಲ್ಲವೂ ಕೂಡ ಒಂದು ಫ್ಲೇವರ್ ತುಂಬಾ ಚೆನ್ನಾಗಿತ್ತು. ಒಂದು 4 kg ಅಷ್ಟು ಈರುಳ್ಳಿ ಕಟ್ ಮಾಡಿರೋದು ಸರ್. ಆನಿಯನ್ ಈ ತರ ಹೌದು ಸರ್. ಗ್ರೇವಿ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದ್ಮೇಲೆ ಎಷ್ಟು ಗಂಟೆ ಇದು ಫ್ರೈ ಮಾಡ್ಬೇಕು ಸರ್ ಆನಿಯನ್? ಹೌದು ಸರ್. ಅದು ನೀಟಾಗಿ ಸ್ವಲ್ಪ ಹೌದು ಸರ್, ಬ್ರೌನ್ ತರ ಬರಗಂಟು ಫ್ರೈ ಮಾಡಬೇಕು. ಇದು ಟರ್ಮರಿಕ್, ಇದು ಅರಿಶಿನ ಪುಡಿ ಸರ್. ಸ್ಮೆಲ್ಲು ಸ್ವಲ್ಪ ಬರ್ದೇ ಹೋಗ್ಲಿ ಅಂತ, ಚಿಕನ್ಗೆ ಸ್ಮೆಲ್ ಬರ್ದೇ ಹೋಗ್ಲಿ ಅಂತ ಇದು ಹಾಕೋದು ಅರಿಶಿನ ಪುಡಿ. ಸ್ನೇಹಿತರೆ, ಈಗೆಲ್ಲ ಮಸಾಲಾ ಐಟಮ್ ಎಲ್ಲ ಫ್ರೈ ಆಗಿದೆ. ಏನೋ ಒಂದು ಆನಿಯನ್ ಎಲ್ಲ ಆಗಿದೆ. ಸೊ ಈಗ ಇವರು ಚಿಕನ್ ಹಾಕೋತಾ ಇದ್ದಾರೆ. ಇದು ಬಂದು ಏನೋ ಒಂದು 60 kg ಚಿಕನ್ ಹಾಕೋತಾ ಇರುವಂತದ್ದು. ಆಕ್ಚುಲಿ 2 ಕಡೆ ಮಾಡ್ತಾ ಇರುವಂತದ್ದು. ಈಗ ಎಲ್ಲವನ್ನು ಈಗ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದಾರೆ. ಯಾವ ತರ ಈಗ ಮಾಡ್ತಾ ಇದ್ದಾರೆ. ಏನೇ ಈ ತರ ಒಂದು ಚಿಕನ್ ಹಾಕಾದ್ಮೇಲೆ ಕಂಟಿನ್ಯೂಸ್ ಆಗಿ ಈ ತರ ಒಂದು ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಾಂದ್ರೆ ಅದು ಏನೋ ಚಿಕನ್ ಕೆಳಗಡೆ ಇರುತ್ತೆ, ಅದು ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇನ್ ಕೇಸು ಪೀಸು ಕೂಡ ಏನೋ ದಪ್ಪಾಗಿ ಇತ್ತು ಅಂತಂದ್ರೆ ಎಲ್ಲವೂ ಕೂಡ ನೀಟಾಗಿ ಬೇಯಬೇಕು ಅಂತಂದ್ರೆ ಈ ತರ ಒಂದು ಮಿಕ್ಸ್ ಮಾಡ್ತಾನೆ ಇರಬೇಕು. ಹಾಗೇನೆ ಸ್ನೇಹಿತರೆ, ಇದು ಬಂದು ಏನೋ ಒಂದು 120 kg ಚಿಕನ್ಗೆ ಏನೋ ಮಸಾಲಾನ ರೆಡಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಚಾಪ್ಸ್ ಮಸಾಲ ಸರ್. ಮೆಂತ್ಯ ಸೊಪ್ಪು ಒಂದು 10 ಕಟ್ಟು, ಪುದೀನ 10 ಕಟ್ಟು, ಪಾಲಕ್ಕು 10 ಕಟ್ಟು, ಕೊತ್ತಂಬರಿ ಸೊಪ್ಪು 10 ಕಟ್ಟು, ಈರುಳ್ಳಿ ಒಂದು 5 kg, ಟೊಮೊಟೊ ಹಣ್ಣು ಒಂದು 6 kg,
ಎಲ್ಲನ ಮತ್ತೆ ಕೊಬ್ಬರಿ, ಹುರ್ಗಡ್ಲೆ, ಕಾಯಿ ಎಲ್ಲ ಹಾಕೊಂಡು ಧನಿಯಾ ಪುಡಿ ಹಾಕಿ ಹಸಿಮೆಣಸಿನಕಾಯಿ ಹಾಕಿ ಖಾರಕ್ಕೆ ತಕ್ಕಂತ ರುಬ್ಕೊಂಡು ಮಸಾಲ ಮಾಡ್ಕೊಂಡಿರೋದು ಸರ್. ಸರ್ ಇದು ಚಿಕನ್ ಎಲ್ಲ ಸ್ವಲ್ಪ ಬೇಯ್ಬೇಕು ಸರ್ ಚೆನ್ನಾಗಿ. ನೀರಿನ ಅಂಶನೆಲ್ಲ ಬಿಡ್ಬೇಕದು. ನೀರಿನ ಅಂಶ ಬಿಟ್ಟ ಮೇಲೆ ಅದು ಮಸಾಲ ಹಾಕ್ಬೇಕು. ಹೌದೌದು, ಅವಾಗ ಬೆಂದಿರುತ್ತ ಅಂತ ಲೆಕ್ಕ ಇದು. ಹಾ, ಇವಾಗ ಹಾಕಿದ್ರೆ ಹಸಿಗೆ ಇರುತ್ತೆ, ಬಟ್ ಇದು ಬೇಯಲ್ಲ ಮಸಾಲ ಹಾಕಿದ್ರೆ. ಹಾ ಸರ್, ಈಗ ಚಿಕನ್ ಮಸಾಲಕ್ಕೆ ಗರಂ ಮಸಾಲ ಹಾಕ್ತಾ ಇದ್ದೀನಿ ಸರ್. ಒಂದು 250 ಗ್ರಾಮು. ಹಾ ಸರ್, ಒಂದು 300 ಗ್ರಾಮು ಚಿಕನ್ ಮಸಾಲ. ಹಾ, ಇದಾದ್ಮೇಲೆ ಗ್ರೇವಿ ಹಾಕ್ತಿದ್ವಿ. ನಾವು ಮಸಾಲ ಮಾಡಿಟ್ಟಂತದ್ನ ಚಾಪ್ಸ್ಗೆ ಹಾಕ್ತಿದ್ವಿ. ನೋಡಿ ಸರ್, ಈಗ ನಮ್ಮ ಎಲ್ಲ ಸೊಪ್ಪೆಲ್ಲ ಹಾಕಿ ಮಾಡಿರೋದ್ರಿಂದ ಕಲರ್ ಯಾವ ರೀತಿ ಬಂದಿದೆ ನೋಡಿ. ಚಿಕನ್ ಚಾಪ್ಸ್ ಇಲ್ಲ ಸರ್. ಹೌದು ಸರ್, ಬರೀ ಸೊಪ್ಪು ಐಟಮ್: ಈರುಳ್ಳಿ, ಟೊಮೊಟೊ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಪುದೀನ ಸೊಪ್ಪು, ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊಬ್ಬರಿ, ಹುರ್ಗಡ್ಲೆ, ತೆಂಗಿನಕಾಯಿ ಇದೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆಲಿ ಇದು ಹುರಿದು ಆಮೇಲೆ ಮಸಾಲೆ ರುಬ್ಬೋದು ಸರ್. ಹಾ, ಈ ತರ ಒಂದು ಸೊಪ್ಪಲೆ ಮಾಡಿರೋದ್ರಿಂದ ಒಳ್ಳೆ ಚೆನ್ನಾಗಿರುತ್ತೆ. ಹೌದು, ಯಾವುದೇ ಒಂದು ಪೌಡರ್ ಜಾಸ್ತಿ ಬೇಕಾಗಿಲ್ಲ. ಇಲ್ಲ ಸರ್, ಜಾಸ್ತಿ ಪೌಡರ್ ಏನ್ ಬೇಕಾಗಿಲ್ಲ. ಸ್ನೇಹಿತರೆ ನೋಡಿ, ಈಗ ಏನು ಒಂದು ಚಿಕನ್ ಮಸಾಲ ಮಾಡ್ತಾ ಇರುವಂಥದ್ದು ಯಾವುದೇ ರೀತಿ ಒಂದು ಅತಿಯಾದ ಒಂದು ಪೌಡರ್ಗಳನ್ನ ಯೂಸ್ ಮಾಡದಂತೆ ಏನೋ ಒಂದು ಸೊಪ್ಪುಗಳಲ್ಲೇ ಇವರು ಒಂದು ಮಸಾಲವನ್ನು ರೆಡಿ ಮಾಡ್ಕೊಂಡು ಮಾಡ್ತಾ ಇರೋದ್ರಿಂದ ಸೊ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಹಾಗೆಯೇ ಏನೋ ಒಂದು ಮಸಾಲ ಬೇಯ್ತಾ ಇದೆ, ಆ ಫ್ಲೇವರು ಎಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು. ಸೊ ಈ ಥರ ಒಂದು ಹಾಫ್ ಆನ್ ಅವರು ಈ ಥರ ಚೆನ್ನಾಗಿ ಮಸಾಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿಯದು ಚಿಕನ್ನು ಕೂಡ ಜಾಸ್ತಿ ಕೆಡೋದಿಲ್ಲ ಮತ್ತು ಜಾಸ್ತಿ ಟೈಮ್ ಇಟ್ಕೊಳ್ಬೋದು. ಸೊ ಅದೇ ರೀತಿ ಇವರು ಚೆನ್ನಾಗಿ ಬೇಯಿಸಿ ಮಾಡ್ತಾ ಇರುವಂಥದ್ದು. ಸ್ನೇಹಿತರೆ, ಈಗ ಏನು ಚಿಕನ್ ಚಾಪ್ಸ್ ಎಲ್ಲ ರೆಡಿ ಆಗಿದೆ. ಸೊ ಈಗ ಕೆಳಗಡೆಗೆ ಹೇಳ್ತಾ ಇರುವಂತದ್ದು ಇದು. ಸೊ ಈ ಒಂದು ಕಾರಣಕ್ಕೆ ಇವರು ಎರಡಲ್ಲಿ ಮಾಡಿರುವಂತದ್ದು. ಕೆಳಗಡೆಗೆ ತಗೋಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಸೊ ಏನಂದ್ರೆ ಲಾಸ್ಟ್ ಎಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ನೀಟಾಗಿ ಮಾಡಿದ್ದಾರೆ. ಈಗ ಆಲ್ರೆಡಿ ಒಂದ್ ಕಡೆ 60 kg ರೈಸ್ಗೆ ಮಾಡಿದ್ದಾರೆ. ಇದು ಬಂದು 2ನೇ ಸರಿ ಮಾಡ್ತಾ ಇರುವಂತದ್ದು. ಟೋಟಲ್ ಬಂದು 120 kg ಗೀ ರೈಸ್ ಮಾಡ್ತಾ ಇರುವಂತದ್ದು 1500 ಜನಕ್ಕೆ. ಸೊ ಈಗ ನೋಡ್ತಾ ಇರ್ಬೋದು ನೀವು, ಅದು ಒಂದ್ ಕಡೆ ಮಾಡಿರುವಂತದ್ದು, ಈಗ ಇದು ಒಂದ್ ಕಡೆ ಮಾಡ್ತಾ ಇರುವಂತದ್ದು. ಇದಕ್ಕೆ ಈಗ ಇವರು ಒಂದು ಏನು ಡಾಲ್ಡಾ ಹಾಕೊಂಡಿದ್ದಾರೆ ಮತ್ತೆ ಆಯಿಲ್ ಹಾಕೊಂಡು ಈಗ ಒಂದು ನೀಟಾಗಿ ಎಣ್ಣೆ ಕಾದಾದ್ಮೇಲೆ ನೆಕ್ಸ್ಟ್ ಮಸಾಲಾ ಐಟಮ್ಗಳೆಲ್ಲ ಹಾಕುವಂತದ್ದು. ಸರ್, ಎಷ್ಟು ಆಯಿಲ್ ಹಾಕೊಂಡಿದ್ದಾರೆ, ಎಷ್ಟು ಡಾಲ್ಡಾ ಹಾಕೊಂಡಿದ್ದಾರೆ? 12 ಲೀಟರ್ ಆಯಿಲ್. 2 kg ಡಾಲ್ಡಾ ಹಾಕೊಂಡಿದ್ದಾರೆ. ಈಗ 60 kg ರೈಸು ಪಕ್ಕದಲ್ಲಿ ಇನ್ನೊಂದು 60 kg ಮಾಡ್ತಾ ಇದ್ದೇನೆ ಸರ್ ಇವಾಗ. ಹೌದು ಸರ್, ಒಂದೇ ದೇಶ ಯಾವ್ದು 120 kg ಮಾಡಕ್ ಆಗಲ್ಲ ಸರ್. ಆದ್ರಿಂದ ನಾವು 60 2 ದೇಶದಲ್ಲಿ ಮಾಡ್ಬೋದು ಸರ್. ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸು, ಜಾಪತ್ರ, ಕಲ್ಲು ಎಲ್ಲ ಹಾಕೊಂಡು ಇವಾಗ ಕಾದಿರ ಎಣ್ಣೆಗೆ ಹಾಕ್ತಾ ಇದ್ದೇನೆ. ಇವಾಗ ಬೆಳ್ಳುಳ್ಳಿ ಹಾಕ್ತೇವೆ ಸರ್. ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇವೆ ಸರ್. ಇದು ಒಂದು 1/2 kg ಅಷ್ಟು ಹಾಕ್ಬೇಕು ಸರ್.
ಸ್ನೇಹಿತರೆ, ಇದು ಬಂದು ಏನೋ ಒಂದು ಬೆಳ್ಳುಳ್ಳಿ ಪೇಸ್ಟು ಮತ್ತು ಏನೋ ಒಂದು ಮಸಾಲ ಪದಾರ್ಥಗಳೆಲ್ಲ ಹಾಕ್ಕೊಂಡು ಈಗ ಒಂದು ಆಯಿಲಲ್ಲಿ ಏನೋ ಒಂದು ನೀಟಾಗಿ ಫ್ರೈ ಮಾಡ್ಕೊತಾ ಇರುವಂಥದ್ದು. ಸೊ ಒನ್ಸ್ ಎಲ್ಲ ಫ್ರೈ ಆದ ನಂತರ ಏನೋ ಒಂದು ವೆಜಿಟೇಬಲ್ಸ್ ಇರ್ಬೋದು ಎಲ್ಲವನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡು ನಂತರ ರೈಸ್ನ ಹಾಕುವಂಥದ್ದು. ಸ್ನೇಹಿತರೆ, ಏನೋ ಒಂದು ಚಿಕನ್ ಚಾಪ್ಸ್ಗೆ ಜೀ ರೈಸ್ ಅಂತೂ ತುಂಬ ಚೆನ್ನಾಗಿರ್ತದೆ. ಸೊ ಹಂಗಾಗಿ ಇವರು ಏನೋ ಜೀ ರೈಸ್ನ ತುಂಬ ಸಪ್ರೇಟಾಗಿ ತುಂಬ ಚೆನ್ನಾಗಿ ಮಾಡ್ತಾ ಇರುವಂಥದ್ದು. ಈಗ ಏನೋ ಒಂದು ಮೊದಲೇ ಕಟ್ ಮಾಡಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಆನಿಯನ್ ಹಾಕ್ತಾ ಇದ್ದಾರೆ. ಬನ್ನಿ ಈಗ ಎಷ್ಟು ಹಾಕೋತಾರೆ ನೋಡೋಣ. ಸರ್ ಒಂದು 10 kg ಅಷ್ಟು ಈರುಳ್ಳಿ ಹಾಕ್ತಾ ಇದ್ದಾರೆ ಹೌದು. ಸ್ನೇಹಿತರೆ, ಈ ಥರ 10 kg ಉದ್ದುದ್ದ ಕಟ್ ಮಾಡಿರುವಂಥ ಆನಿಯನ್ ಹಾಕೊಂಡ ಮೇಲೆ ಆನಿಯನ್ ನೀಟಾಗಿ ಬ್ರೌನ್ ಕಲರ್ ಬರೋ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಗ ತಾನೇ ಏನು ಜೀ ರೈಸು ತುಂಬ ಚೆನ್ನಾಗಿ ಬರುವಂಥದ್ದು. ಸೊ ಬನ್ನಿ ಈಗ ಎಲ್ಲವನ್ನು ಈಗ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದಾರೆ. ಇದು ಕ್ಯಾರೆಟು ಬಟಾಣಿ, ಹಸಿ ಬಟಾಣಿ ಸರ್ ರುಚಿಗೆ ತಕ್ಕಂತ ಉಪ್ಪು ಹಾಕ್ತಾ ಇದೀವಿ. ಇದಾದ ನಂತರ ಏನೋ 1 kg ಅಷ್ಟು ಗೋಡಂಬಿ ಹಾಕೋತಾರೆ. ಸೊ ಇದು ಬಂದು ಅರ್ಧ kg 2 ಪ್ಯಾಕೆಟ್ ಹಾಕೋತಾ ಇದ್ದಾರೆ. ಸೊ ಏನೋ ಜೀ ರೈಸ್ಗೆ 1 kg 2 kg ಅಷ್ಟು ಗೋಡಂಬಿ ಹಾಕೊಂಡ್ರೆ ಎಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ. ಸರಿ, ಶುಂಠಿ ಪೇಸ್ಟು ಸರ್ 1 kg ಶುಂಠಿ ಪೇಸ್ಟ್. ಸ್ನೇಹಿತರೆ, ಈಗ ಎಲ್ಲ ಮಸಾಲೆ ಐಟಮ್ ಎಲ್ಲ ನೀಟಾಗಿ ಎಲ್ಲ ಬೆಂದಿದೆ. ಇದಾದ ನಂತರ ಏನೋ 60 kg ರೈಸ್ಗೆ 1 kg ರೈಸ್ಗೆ 1.5 ಲೀಟ್ರ್ನಂತೆ ಇವರು ಹಾಕೋತಾ ಇರುವಂಥದ್ದು. ಆಗ ತಾನೇ ರೈಸ್ ಎಲ್ಲ ಉದುರಾಗಿ ನೀಟಾಗಿ ಬರುವಂಥದ್ದು. ಹಾಗೇನೆ ಇದು ಬಂದು ಏನು ಒಂದು ಕಡೆ 60 kg ಜೀ ರೈಸ್ ಮಾಡಿದ್ರು, ಅದನ್ನು ಈಗ ಬಡಿಸ್ಲಿಕ್ಕೆ ತಗೊಂಡು ಹೋಗ್ತಾ ಇರುವಂಥದ್ದು. ಸಪ್ರೇಟ್ ಮಾಡ್ಕೊಂಡು ಈಗ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಜೀ ರೈಸ್ ಅಂತೂ ತುಂಬ ಟೇಸ್ಟಿಯಾಗಿ ಬಂದಿದೆ. ಸೊ ಹಾಗೆಯೇ ಆ ಫ್ಲೇವರು ಕೂಡ ತುಂಬ ಚೆನ್ನಾಗಿ ಬಂದಿದೆ, ಮತ್ತು ಅದು ರೈಸು ಕೂಡ ತುಂಬ ಉದುರಾಗಿ ತುಂಬ ಚೆನ್ನಾಗಿ ಬಂದಿರುವಂಥದ್ದು. ಸೊ ನೋಡ್ತಾ ಇರ್ಬೋದು ನೀವು ಯಾವ ಥರ ಏನೆಲ್ಲ ಐಟಮ್ ಎಲ್ಲ ಹಾಕಿ ಚಿಕನ್ ಚಾಪ್ಸ್ ಗ್ರೇವಿಗೆ ಇದು ಜೀ ರೈಸ್ ಮಾಡಿರುವಂಥದ್ದು.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನೀವೇನಾದರೂ ಈ ಥರ ಒಂದು ನಾನ್ ವೆಜ್ ಊಟ ಬೇಕು ಅಂತಂದರೆ ಇವರಿಗೆ ಆರ್ಡ್ರ್ ಕೊಟ್ಟು ಮಾಡಿಸ್ಬೋದು. ಸೊ ಇವರು ಬಂದು ಒಂದು 500 ಜನದಿಂದ ಎಷ್ಟು ಬೇಕಾದರೂ ಒಂದು 50,000 ಜನಕ್ಕೂ ಬೇಕಾದ್ರೆ ಇವರು ಒಂದು ಆರ್ಡ್ರುಗಳನ್ನ ತಗೋತಾರೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮತ್ತೆ ಒಳ್ಳೆಯ ವಿಡಿಯೋಂದಿಗೆ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ.